ಮಾಜಿ ಸಿಎಂ ಬಿಎಸ್ವೈ 50 ವರ್ಷಗಳ ಸಾರ್ಥಕ ರಾಜಕೀಯ ಜೀವನ. ಈ ಹಿನ್ನೆಲೆಯಲ್ಲಿ ಹುಟ್ಟೂರು ಬೂಕನಕೆರೆಯಲ್ಲಿ ಬಾಲ್ಯ ಸ್ನೇಹಿತ ಕಿಟ್ಟಪ್ಪ ಶುಭ ಹಾರೈಸಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ 50 ವರ್ಷಗಳ ಸಾರ್ಥಕವಾದಂತಹ ರಾಜಕೀಯ ಜೀವನದ ಹಿನ್ನೆಲೆಯಲ್ಲಿ ಹುಟ್ಟೂರು ಬೂಕನಕೆರೆಯಲ್ಲಿ ಬಾಲ್ಯ ಸ್ನೇಹಿತ ಕಿಟ್ಟಪ್ಪ ಶುಭ ಹಾರೈಸಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆಯ ಗ್ರಾಮದ ಕಿಟ್ಟಪ್ಪ ಅವರು ಶುಭ ಹಾರೈಸಿದ್ದಾರೆ. ಯಡಿಯೂರಪ್ಪ ಅವರ ಬಾಲ್ಯ ಸ್ನೇಹಿತರಾಗಿದ್ದಾರೆ ಕಿಟ್ಟಪ್ಪ ಅವರು. 50 ವರ್ಷದ ಸಾರ್ಥಕ ರಾಜಕೀಯ ಜೀವನದ ಅಭಿಮಾನೋತ್ಸವ. ಗೆಳೆಯನ ಸುದೀರ್ಘ ರಾಜಕೀಯ ಸಾಧನೆಗೆ ಸ್ನೇಹಿತರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಸ್ವೈ ಅವರಂತಹ ಸ್ನೇಹಿತನ ಜೊತೆ ಇದ್ದಿದ್ದೇ ನನ್ನ ಪುಣ್ಯ ಅಂತ ಹೇಳಿ ಕಿಟ್ಟಪ್ಪ ಮಾತನಾಡಿದ್ದಾರೆ. ನಮ್ಮ ಬೂಕಿನಕೆರೆ ಯಡಿಯೂರಪ್ಪನವರು ನಾವು ಇಬ್ರು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಬಹಳ ಗೆಳೆಯರು. ಅವರು ನಾವು ಫುಟ್ಬಾಲ್ ಆಡ್ತಿದ್ದೋ, ಬ್ಯಾಡ್ಮಿಂಟನ್ ಆಡ್ತಿದ್ದೋ, ಬಹಳ ವಿಶ್ವಾಸವಾಗಿದ್ರು. ನಾವು ಸತತವಾಗಿ 5-6 ವರ್ಷ ಅವ್ರ ಜೊತೆ ಬಹಳ ವಿಶ್ವಾಸವಾಗಿದ್ದೆ. ಮತ್ತು ಅವರು ಬಹಳವಾಗಿ ನಮ್ಮನ್ನು ಕಂಡು ಬಹಳ ಪ್ರೀತಿ ಇದ್ರು. ನಾನು ಅವ್ರು ಸಹ ರಾಜಕೀಯದಲ್ಲಿ ಇಳಿದ ಮೇಲೆ ಬಹಳ ನನಗೆ ಸಂತೋಷವಾಯಿತು. ಅವರು 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ, 4 ಬಾರಿ ಆದ್ರೂ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗಿ ನಮ್ಮ ಬೂಕಿನಕೆರೆ ಕ್ಯಾಲ್ಪಡೆ ತಾಲೂಕು ಬೂಕಿನಕೆರೆಯಲ್ಲಿ ಬಹಳ ಸತತವಾಗಿ ಹೋರಾಟ ಕೊಟ್ಟರು. ಅಂತದ್ರಲ್ಲಿ ನಾನು ಬಹಳ ಅವ್ರನ್ನ ಬಹಳ ಚಿರುಣಿಯಾಗಿದ್ದೀನಿ ಅವರಿಗೆ. ಆದ್ರೆ ಈಗ 50ನೇ ವರ್ಷ ಹೇಳ್ತಾ ಇದ್ದೀನಿ. ಅದು ನನಗೆ ಬಹಳ ಸಂತೋಷವಾಯಿತು. ರಾಜಕೀಯದಲ್ಲಿ ಏನು ನಮ್ಮೂರಿನ ಮಗ BS ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಇತಿಹಾಸ ನಿರ್ಮಾಣ ಮಾಡಿದ ಒಂದು ಕರ್ನಾಟಕ ಜನತೆಗೆ ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸಿದಂತ ಜನತೆಗೆ ಸಹ ಚಿರುಣಿಯಾಗಿ ರಾಜ್ಯ ಮಟ್ಟದಲ್ಲಿ ಅವ್ರ ಹೆಸರು ಮನಮನದಲ್ಲಿ ಉಳಿಯತಕ್ಕಂತ ಹೆಸರು ಮಾಡಿದಂತ ಏಕೈಕ ರಾಜಕೀಯ ವ್ಯಕ್ತಿ ಅಂದ್ರೆ BS ಯಡಿಯೂರಪ್ಪನವರು. ಯಾಕೆಂದ್ರೆ ಅವರು ಬಗರುಕುಂ ಚಳುವಳಿಯಲ್ಲಿ ಉಳಿಯದಂಗೆ ಏನಿವತ್ತು ಎಲ್ಲ ಅವರವರ ಹೆಸರಲ್ಲೇ ಜಮೀನನ್ನು ಮಾಡ್ಕೊಂಡಿದ್ದಂದ್ರು. ಆದ್ರೆ ಅವರು ಆ ಹೋರಾಟಕ್ಕೆ ಒಂದು ನಿಲುವನ್ನು